ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಹೊಸ ಕಂಟೆಂಟ್ಗೆ ಸ್ವಾಗತ. ಸೊ ಈ ವ್ಯಕ್ತಿಯನ್ನು ನಾವು ಜಸ್ಟ್ ಅಂದರೆ ಅವಾಗಿಂದನೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನನಗೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಒಂಥರ ವೈಬ್ರೇಷನ್ ಆಗ್ತಾಯಿದೆ. ಸರ್ ಹೇಗಿದ್ದೀರಾ ಆ್ಯಕ್ಚುಲಿ? ಫಸ್ಟ್ಲಿ ಥ್ಯಾಂಕ್ಸ್ ಜಯಂತ್ ಅವರೇ. ತುಂಬ ಕುಮಾರ್ ಬಂಗಾರಪ್ಪ ಸರ್. ಎಸ್ ಸರ್. ಸೊ ಫಸ್ಟ್ಲಿ ನಾನು ಆವಾಗಲೇ ಹೇಳ್ದಂಗೆ ತುಂಬ ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ಹುಟ್ಟೇ ಇರಲಿಲ್ಲ ಆ್ಯಕ್ಚುಲಿ 40 ಇಯರ್ಸ್ ಅಂತಂದರೆ ನಿಮ್ಮನ್ನು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಎಸ್ ಸರ್. ಸೊ ಅಂದರೆ ನೀವು ಅಂಥ ಸಿನಿಮಾಗಳು ಕೊಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವೆಲ್ಲ ಥಿಯೇಟರ್ ನೋಡಿಲ್ಲ ಬಿಡಿ ಸರ್, ಮತ್ತೆ ರಿಲೀಸ್ ಆದರೆ ನೋಡೋಕೆ ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ಆ ಥರ ಸಿನಿಮಾಗಳನ್ನ. ಈಗ ಮತ್ತೆ ಒಂದು ಕಂಬ್ಯಾಕು ಒಂದು ಬೇರೆ ಲೆವೆಲ್ ಕಂಬ್ಯಾಕ್ ಕೊಡ್ತಾ ಇದ್ದೀರಾ. ನನ್ನ ಫಸ್ಟ್ ಪ್ರಶ್ನೆ ಏನಂದರೆ, ಕಂಬ್ಯಾಕ್ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಆ್ಯಕ್ಚುಲಿ? ಅದು ಈ ಥರ ಸಮಯದಲ್ಲಿ ಇಂಡಸ್ಟ್ರಿಯ ಒಂದು ಫೇಸು ಒಂದು ಸ್ವಲ್ಪ ಮಿಡಲಲ್ಲಿದೆ. ಸೊ ಹಾಗೆ ಏರಿಳಿತಗಳಿದ್ದಾವೆ. ಈ ಟೈಮಲ್ಲಿ ನೀವು ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಸ್ವಾಭಾವಿಕವಾಗಿ ಒಬ್ಬ ನಟನಿಗೆ ಅಂತಿಮವಾಗಿ ಅವನು ಕಾಣೋದಿಲ್ಲ ಅಂದರೆ ಈ ಥರ ಹಿಂಗೆ ಪೋಸ್ಟ್ರಲ್ಲಿ ಅವನ ಫೋಟೋ ಬಂದಾಗಲೇ ಅವನು ಸಂತೋಷ ಆಗುತ್ತೆ. ಓಕೆ. ಅವನು ಇದರಲ್ಲಿ ಎಲೆಕ್ಷನ್ಸು ಮತ್ತೊಂದು ಇದರಲ್ಲೇ ಬೇರೆ ಕಡೆಗೆ ನಾವು ಪೋಸ್ಟ್ಗಳನ್ನ ನೋಡ್ತೀವಿ. ಆದರೆ ಇದು ಅನ್ನ ಕೊಟ್ಟಿರೋ ಜಾಗ ಮತ್ತು ನಮ್ಮ ದುಡಿಮೆ ಜಾಗ. ಮತ್ತು ಇದನ್ನು ನಾವು ಪ್ರೀತಿ ಮಾಡಿಕೊಂಡು ಬಂದವರು. ನಮ್ಮ ಅಪ್ಪವರು ಇದರಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಮಾಡಿದಂಥವ್ರು. ನಮಗೆ ನಮ್ಮನ್ನು ನಟರಾಗಿ ಮಾಡಬೇಕು, ಕಲಾವಿದರಾಗಿ ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟವರು. ಯಾರೋ ಒಬ್ಬರು ಇನ್ನೂ ನಮ್ಮನ್ನು ನೋಡಿ, ಇಲ್ಲ ಇವನಿನ್ನೂ ಕಲಾ ಸೇವೆಯನ್ನು ಮಾಡ್ಬೋದು, ಕಲಾ ಸೇವೆಗೆ ಇವನನ್ನು ಕರಿಬೇಕು ಅಂತ ಹೇಳಿ ಕೈ ಬೀಸಿ ಕರೆದಾಗ, ಆ ದೇವರುಗಳು ಕರೆದಾಗ ನಾವು ಮತ್ತೊಂದು ಸರಿ ಇಲ್ಲಿ ಬರೋ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಓಕೆ. ಸೊ ಅಂದರೆ ಇದಕ್ಕೆ ಮುಂಚೆ ಆಫರ್ಸ್ ಬಂದಿರುತ್ತಲ್ವ ಸರ್ ನಿಮ್ಗೆ? ತುಂಬ ಆಫರ್ಸ್ ಬಂದಿರುತ್ತೆ. ತುಂಬ ಭಾಳ ದೊಡ್ಡ ಆಫರ್ಸ್ಗಳು ಬಂದಿದ್ದಾವೆ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಒಂದು ಸ್ವಲ್ಪ ಜನಪ್ರತಿನಿಧಿ ಆದಮೇಲೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇದ್ವು. ಯಾಕಂದರೆ ಇಲ್ಲಂದರೆ ನಾನು ಐ ಕ್ಯಾನ್ ರೀಟೇಕ್ ಮಾಡ್ಬೋದು. ಅಲ್ಲಿ ದಿನನಿತ್ಯದ ಬದುಕಲ್ಲಿ ರೈತರ, ಬಡವರ ಕಷ್ಟದಲ್ಲಿ ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಕ್ಷೇತ್ರದವನ್ನು ನೋಡೋದು ಭಾಳ ವಿಶೇಷವಾಗಿತ್ತು ಮತ್ತು ಕಲಿಕೆಯನ್ನು ಮಾಡಬೇಕಿತ್ತು. ಯಾಕಂದರೆ ಕ್ಷೇತ್ರ ಭಾಳ ಹೊಸದಾಗಿತ್ತು ನನಗದು. ಹಾಗಾಗಿ ಇದರಲ್ಲಿ ಹಾಗೆ ದಿನನಿತ್ಯ ಒಂದು ಕ್ಲೋಸಪ್ ತೆಗಿಬೇಕು ಅಂದ್ರೂ ಕೂಡ ಇವತ್ತು ಕೂಡ ನೆನೆಸ್ಕೋಬೇಕು, ಏನಪ್ಪ ಇದು ಕರೆಕ್ಟಾಗಿ ಬರ್ತದೋ ಇಲ್ವೋ ಅಂತೇಳಿ. ಹಾಗೆ ಕ್ಷಣಕ್ಕೂ ಕೂಡ ಅಲ್ಲಿ ಇದಿತ್ತು. ನಾನು ಎರಡರಲ್ಲೂ ಕೂಡ ಚಿತ್ರರಂಗದಲ್ಲೂ ಮತ್ತು ಅದರಲ್ಲೂ ಕೂಡ ಎರಡೂ ದೋಣಿಗಳಲ್ಲಿ ನಾನು ದಾಟ್ತೀನಿ ಅಥವಾ ನಾವಿಕನಾಗ್ತೀನಿ ಅನ್ನೋದು ತುಂಬ ಕಷ್ಟ ಅನ್ನಿಸ್ತು. ಹಾಗಾಗಿ ಸ್ವಾಭಾವಿಕವಾಗಿ ನಾನು ಅದಕ್ಕೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದೆ. ಓಕೆ ಸರ್. ನೀವು ಆಲ್ರೆಡಿ ಅಂದರೆ ಇಂಡಸ್ಟ್ರಿಯಲ್ಲೇ ಇದ್ದೀರಾ, ಬಟ್ ನಟನೆ ಈ ಕ್ಯಾಮ್ರಾ ಫೇಸ್ ಮಾಡಿ ತುಂಬ ವರ್ಷಗಳಾಗಿತ್ತು. ಸಡನ್ನಾಗಿ ಈಗ ಅವತ್ತು ಬಿಟ್ಟಿದ್ದು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ, ಸೊ ಹೆಂಗೆ ಆ ಒಂದು ಎನ್ವೈರನ್ಮೆಂಟೇ ಚೇಂಜ್ ಆಗಿದೆ? ಶೂಟಿಂಗು, ಡೈರೆಕ್ಟರ್ಸು, ಪ್ರೊಡ್ಯೂಸರು ಕಂಪ್ಲೀಟ್ ಚೇಂಜ್, ಆ್ಯಕ್ಟ್ರುಗಳು. ಸೊ ಅವಾಗೇ ಬೇರೆ, ಈಗಲೇ ಬೇರೆ. ಅದು ಹೆಂಗೆ ಹೊಂದ್ಕೊಂಡ್ರಿ ಅಂತ? ಇಲ್ಲ, ಒಂದು ನಾವು ಡೈರೆಕ್ಟ್ರನ್ನ ಮತ್ತು ಟೆಕ್ನಿಕಲ್ ಟೀಮನ್ನು ಮತ್ತು ಇದನ್ನು ನೋಡೋ ಬದಲು ಕತೆ ನೋಡೋದು ಭಾಳ ಮುಖ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಕತೆನೇ ಪಾತ್ರ ನೋಡೋದು ಭಾಳ ಮುಖ್ಯ. ಆ ಪಾತ್ರ ನನಗೆ ಒಗ್ಗುತ್ತಾ, ನಾನು ಅದನ್ನು ಮಾಡಬಲ್ಲ ಅನ್ನೋದು ಮಾತ್ರ ನನಗೆ ಇಂಪಾರ್ಟೆಂಟೇ ಹೊರತು ಯಾರು ಡೈರೆಕ್ಟರ್ ಇರ್ತಾರೆ, ಯಾರು ಟೆಕ್ನಿಷಿಯನ್ ಇರ್ತಾರೆ, ಮತ್ತೊಬ್ಬರು ಯಾರು ಇರ್ತಾರೆ, ಯಾವ ಜಾಗದಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಅವತ್ತು ಕೂಡ ನಾನು ಹಾಗೆ ನೆನೆಸಿದ್ದೆ. ಇವತ್ತು ಕೂಡ ನಾನು ಹಾಗೆ ಬಯಸ್ತೀನಿ. ಒಬ್ಬ ಕಲಾವಿದನಾಗಿ ನನ್ನ ಪಾತ್ರವೇ ಇಂಪಾರ್ಟೆಂಟೇ ಹೊರತು ನಾನು ಯಾವ ಜಾಗದಲ್ಲಿದ್ದೀನಿ, ಯಾರು ನನ್ನ ಜೊತೆ ಇದ್ದಾರೆ, ಯಾರು ಡೈರೆಕ್ಟ್ರ್ ಮಾಡ್ತಾರೆ, ದೊಡ್ಡವರ ಸಣ್ಣವರ ಅಥವಾ ಅದು ಭಾಳ ದೊಡ್ಡ ಅದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅದು ಆ ಚಿತ್ರದ ಕತೆ ನನಗೆ ಚೆನ್ನಾಗಿ ಅನ್ನಿಸ್ತು ಮತ್ತು ಒಂದು ಹೋರಾಟ ಇದೆ ಅನ್ನಿಸ್ತು. ಒಂದು ಸ್ವಾಭಾವಿಕವಾಗಿ ಒಂದು ಜನರ ಕಳಕಳೆ ಇರ್ತಕ್ಕಂಥ ಒಂದು ಕಥಾವಸ್ತು ಇದೆ ಅನ್ನಿಸ್ತು. ಹಾಗಾಗಿ ಇದರಲ್ಲಿ ನಾನು ಕೇಳ್ಪಟ್ಟಿದ್ದೆ ಸರ್, ನಿಮ್ಮ ಒಂದು ಸಿನಿಮಾ ತಂಡದಲ್ಲಿ ನೀವು ಮುಂಚೆ ಎಲ್ಲ ಆ ಪಾತ್ರಗಳನ್ನ ನೋಡಿದ್ರೆ ನಮಗೆ ಇವಾಗಲೂ ಭಯ ಆಗುತ್ತೆ, ಆ ಥರ ಒಂದು ಪಾತ್ರಗಳು ಮಾಡಿದ್ದೀರಾ. ಈಗಿನ ನಟರು ಆ್ಯಂಡ್ ಫುಲ್ ಟೆಕ್ನಿಷಿಯನು ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ಮಿಂಗಲಾಗಿ ಭಯ ಬಿದ್ರಂತೆ. ಅಂದರೆ ದೊಡ್ಡ ಆರ್ಟಿಸ್ಟು ಪ್ಲಸ್ ರಾಜಕೀಯದಲ್ಲಿ ಅವ್ರದ್ದೇ ಒಂದು ಅಲೆ ಇದೆ, ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಆ ಥರ ಎಲ್ಲ ಒಂದು ಭಯ ಇತ್ತಂತೆ. ಹೆಂಗೆ ಅಂತೆಲ್ಲ ಇದು ಮಾಡಿದೆ? ಅವರೇನಾದ್ರು ಭಯ ಅನ್ನೋದಕ್ಕಿಂತ ಅವರು ಪ್ರೀತಿ ಇಟ್ಕೊಂಡಿದ್ರು, ಅಭಿಮಾನ ಇಟ್ಕೊಂಡಿದ್ರು ಅಂತ ನಾನು ಅನ್ನಿಸ್ತೀನಿ. ಭಯ ಪಡ್ತಕ್ಕಂಥ ಆ ವಾತಾವರಣವನ್ನು ನಾವೆಲ್ಲೂ ಕೂಡ ಇದು ಮಾಡೋದಂಗೆ ಇಲ್ಲ. ಸ್ವಾಭಾವಿಕವಾಗಿ ಒಂದು ಸ್ವಲ್ಪ ನೇರ ನುಡಿನಲ್ಲಿ ಇರ್ತೀನಿ. ಅಂದರೆ ತಪ್ಪು ಸರಿ ಹೇಳ್ತಕ್ಕಂಥದ್ದು ನನಗೆ ಅದು ನಾನು ಜನಪ್ರತಿನಿಧಿಯಾಗಿ ನಾನು ಹೇಳ್ತಕ್ಕಂಥ ಕೆಲಸನೇ ಹೊರತು ಇಲ್ಲಿ ಹಂಗಾಗೋದಿಲ್ಲ.
ಅಲ್ಲಿ ಒಂದು ಸ್ವಲ್ಪ ನಮಗೊಂಚೂರು ಅಧಿಕಾರ ಇರ್ತದೆ, ಅಂದರೆ ತಪ್ಪು ಸರಿ ಹೇಳೋದಕ್ಕೆ. ಆದರೂ ಕೂಡ ಕಲಿಕೆ ಅನ್ನೋದು ಅಧಿಕಾರಿಗಳಿಂದ ಮತ್ತೊಬ್ಬರಿಂದ ಮಾರ್ಗದರ್ಶನ ಮಾಡೋದು. ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ನಾವು. ಓಕೆ. ಸೊ ನಾವು ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ಹಾಗೆ ನಾವು ಕಲಾವಿದರು. ಸೊ ನಾವು ಯಾವಾಗಲೂ ಕೂಡ ಡೈರೆಕ್ಟ್ರ್ ಹತ್ರ ನೀವು ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡಿ ಅಂತೇಳಿ ನಾನು ಇವತ್ತಿನವರೆಗೂ ಹೇಳಲಿಲ್ಲ. ಹಾಗಾಗಿ ಐ ಆಮ್ ಎ ಡೈರೆಕ್ಟರ್ಸ್, ಆರ್ಟಿಸ್ಟ್. ಹಾಗಾಗಿ ಒಂದಿನ ಒಂದು ಸ್ವಲ್ಪ ಸಂಬಂಧನ ಹೊಸದಾಗಿ ರಿನ್ಯೂ. ರಾಮಮೂರ್ತಿ ಸರ್ ಅಂತೂ ನನಗೆ ಭಾಳ ವರ್ಷದ ಸಂಪರ್ಕ. ಇನ್ನೆಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ, ಯಾರು ಅವರೆಲ್ಲ ನಾವು ಸ್ವಾಭಾವಿಕವಾಗಿ ಜೊತೆ ಕೂತ್ಬಿಟ್ರೆ ಮುಗಿದೋಯ್ತು, ಜೊತೆಗೆ ಊಟ ಮಾಡಿದರೆ ಆಗೋಯ್ತು, ಜೊತೆಗೆ ಟೀ ಕುಡಿದ್ರೆ ಮುಗಿದೋಯ್ತು. ಇಷ್ಟರಲ್ಲಿ ಎಲ್ಲ ಸಂಬಂಧಗಳು ಬೆಳ್ಕೊಂಡ್ಬಿಡ್ತವೆ. ಸೊ ನೀವು ಒಂದು ಪದ ಹೇಳಿದ್ರಲ್ಲ, ಡೈರೆಕ್ಟರ್, ಆ್ಯಕ್ಟರ್ಸ್ ನಾನು ಅಂತ. ಈ ಒಂದು ಪದ ಇದೆಯಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಕನ್ನಡ ಇಂಡಸ್ಟ್ರಿ ಈಗ ಕಲಿಬೇಕಾಗಿದೆ ಆ್ಯಕ್ಚುಲಿ. ಸೊ ನಾವಿನ್ನೂ ಚಿಕ್ಕವರದ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ನೀವು ಹೇಳಿದ್ರಲ್ಲ, ಇದನ್ನು ಅಳವಡಿಸ್ಕೋಬೇಕು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡೋಂಗೆ ಪ್ರೊಡ್ಯೂಸರು, ಡೈರೆಕ್ಟರ್ಗಳು ಭಯ ಬೀಳ್ತಾರೆ ಆ್ಯಕ್ಟ್ರುಗಳನ್ನ ನೋಡಿದ್ರೆ. ಸೊ ಅವ್ರೇನಂದ್ರು ಆ್ಯಕ್ಟ್ ಮಾಡ್ತಾರೋ ಇಲ್ಲವೋ. ಬಟ್ ನೀವು ಹೇಳಿದ್ರಲ್ಲ, ಆ ಒಂದು ಹಳೆಯ ಒಂದು ಇದಿದೆಯಲ್ಲ, ಅದು ಹಂಗೆ ಇಟ್ಕೊಂಡಿದ್ದೀರಾ. ಸೊ ಈಗಿನ ಜನ್ರೇಷನ್ಗೆ ಏನು ಹೇಳ್ತಿಲ್ಲ ಅಂತ ಆ್ಯಕ್ಚುಲಿ ಆಗಿರ್ಬೇಕು. ಇವಾಗಿನ ಕಲಾವಿದರುಗಳು ಅಥವಾ ಇವಾಗಿನ ತಂತ್ರ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅವರಿಗೆ ದೇ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೋಜರ್ಸ್. ಇವತ್ತು ಮೀಡಿಯಾ, ಆಮೇಲೆ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ಟು ಅಥವಾ ಯೂಟ್ಯೂಬ್ಸು, ಇದೆಲ್ಲದು ಏನಾಗುತ್ತೆ, ಕಲಿಕೆಯನ್ನು ಅಥವಾ ಮಾಹಿತಿಯನ್ನು ಭಾಳ ಶೀಘ್ರವಾಗಿ ಅವ್ರು ತಲುಪುತ್ತೆ. ಮುಂಚೆ ಹೆಂಗೆ ಅಂದರೆ ಗುರುಗಳು ಬೇಕೇ ಇತ್ತು. ಅವ್ರು 10 ಕಡೆ ನೋಡ್ಕೊಂಬಂದಿರೋರು, 10 ಮಾತುಗಳನ್ನ ಕೇಳಿರೋರು, ನಮಗೆ ತಿಳುವಳಿಕೆಯನ್ನು ಕೊಡೋರು. ನಮಗೆ ಆ ಕಾಲದಲ್ಲಿ, ಅಂದರೆ ಈಗ ಒಂದು 30-40 ವರ್ಷ, ಭಾಳ ನಾನು ಹಿಂದೆ ಹೋಗೋದಿಲ್ಲ, ಆ ಕಾಲದಲ್ಲಿ ಸಂಗೀತಂ ಶ್ರೀನಿವಾಸರಾಯರು ನನಗೆ ಸಿನಿಮಾ ಮಾಡಬೇಕಾದ್ರೆ ನಮಗೆಲ್ಲ ಮುಂಚೆ ಅಲ್ಲಿಂದ ಒಂದು 5-6 ವರ್ಷದ ಹಿಂದೆ ನಮಗೆಲ್ಲ ಭಾಳ ಎಲ್ಲ ಪ್ಯಾನ್ ಕೇಕ್ ಹಾಕಿ ಬಣ್ಣ ಗಿಣ್ಣ ಎಲ್ಲ ಮಾಡಿರೋರು, ಮಾಡಿಬಿಟ್ಟು ಎಲ್ಲ ಹೀಗೆಲ್ಲ ಹಾಕಿ ಎಲ್ಲ ಕಳಿಸಿರೋರು. ನನ್ನ ಫಸ್ಟ್ ಫಿಲಮ್ಮು ಅವ್ರ ಜೊತೆಗೆ ನನ್ನ ಕ್ಷೀರಸಾಗರ ಅಂತೇಳಿ ಮಾಡ್ತಾರೆ. ಕ್ಷೀರಸಾಗರ ಮುಹೂರ್ತದ ಶಾಟ್. ನಾನು ರೆಡಿಯಾಗಿ ಬಂದು ನಿಂತ ತಕ್ಷಣವೇ ಅವ್ರು ನೋಡಿಬಿಟ್ಟು ಎಲ್ಲ ಒಂದು ಸರಿ ಮುಖ ತೊಳ್ಕೊಂಬಂದ್ಬಿಡಪ್ಪ ಅಂದರು. ಸರ್ ರೆಡಿಯಾಗಿ ಬಂದಿದ್ದೀನಿ ಸರ್ ನಾನು. ಇಲ್ಲ ಮುಖ ತೊಳ್ಕೊಂಬ, ನಾನು ಆಮೇಲೆ ಹೇಳ್ತೀನಿ ನಾನು. ಸರಿ ಹೋಗ್ಬಿಟ್ಟು ಎಲ್ಲ ಮುಖ ಎಲ್ಲ ತೊಳೆದು ಕ್ಲೀನಾಗಿ ಬಂದು ನಿಂತ್ಕೊಂಡೆ. ಇದೇ ಕರೆಕ್ಟು, ನಾನು ಹಿಂಗೆ ಮೇಕಪ್ ಹಾಕ್ತೀನಿ ಅಂತೇಳಿ ಅವರು ಒಂದು ಸ್ವಲ್ಪ ಹಿಂಗೆ ಜಸ್ಟ್ ಲೈಟಾಗಿ ಮೇಕಪ್ ಹಾಕಿ, ಇಷ್ಟೇ ಸಾಕು ನಿನಗೆ ಮೇಕಪ್ ಬೇಡ, ಆ ಕಾಲದ್ದು ಇದು ಮುಗಿದೋಗಿದೆ, ಈ ಕಾಲಕ್ಕೆ ನೀನು ಬಂದಿದ್ದೀಯಾ. ಸೊ ಈ ಕಾಲದಲ್ಲಿ ಇವಾಗ ಕಲರ್ಸ್ ಇದೆ, ಈ ಸರಿ ಗ್ರೇಡ್ ಇದೆ, ಇದು ಅದರಿಂದ ಈಗ ಎಷ್ಟೋ ಡೆವಲಪ್ಮೆಂಟ್ ಆಗಿದೆ. ಸೊ ಕಾಲಕ್ರಮೇಣ ಅದು ಚೇಂಜ್ ಆಗಿದೆ. ಸೊ ಇವತ್ತು ಏನೇನು ನಿಮಗೆ ತಪ್ಪುಗಳಿದಾವೋ ಅಥವಾ ಕರೆಕ್ಷನ್ಸ್ ಇದೆಯೋ, ಇದೆಲ್ಲದನ್ನು ಕೂಡ ಇವತ್ತು ಸಣ್ಣ ಸ್ಕ್ರೀನಲ್ಲಿ ಕಂಪ್ಯೂಟರಲ್ಲಿ ಮಾಡಿಬಿಡ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಈ ಥರದ ಹುಡುಗರುಗಳೇನಿದ್ದಾರೆ, ದೇ ಆರ್ ಮೋರ್ ಮೆಚ್ಯೂರ್ಡ್ ಟುಡೇ. ಬಟ್ ಓನ್ಲಿ ಥಿಂಗ್, ದ ಚಾಲೆಂಜ್ ಈಸ್, ಅವರು ಮುಂಚೆ ಎಲ್ಲ 15 ವರ್ಷಕ್ಕೊಂದ್ಸರಿ, 50 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗೋದು. ಇವಾಗ 15 ದಿನಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ. ಕರೆಕ್ಟ್. 15 ದಿನಕ್ಕೆ ಹೊಸ ತಂತ್ರಜ್ಞಾನ ಬರ್ತದೆ, ಹೊಸ ಮಾಹಿತಿಗಳು ಬರ್ತವೆ. ನೀವು ಅಪ್ಡೇಟ್ ಆಗಿಲ್ಲ ಅಂದರೆ ನೀನು ದಡ್ಡ, ನೀನು ಸರಿ ಇಲ್ಲ ಅಂತಾರೆ. ಹಾಗಾಗಿ ಇವತ್ತಿನ ದಿನ ಪ್ರತಿ ಕ್ಷಣವೂ ಕೂಡ ಅವರಿಗೆ ಚಾಲೆಂಜ್ ಇದೆ. ನಾನು ಏನಾರು ಹೊಸಾದು ಮಾಡಬೇಕು, ಏನಾರು ಒಂದು ಹೊಸಾದು ಕೊಡಬೇಕು, ಏನಾರು ಒಂದು ಹೊಸಾದು ಕಲಿಬೇಕು ಅಂತೇಳಿ. ಮುಂಚೆ ವರ್ಷಕ್ಕೊಂದು ಸರಿ ಪರೀಕ್ಷೆ ಇತ್ತು, ಇವತ್ತು ಪ್ರತಿ ಕ್ಷಣವೂ ಪರೀಕ್ಷೆ. ಪ್ರತಿ ಕ್ಷಣ. ಎಸ್ ಕರೆಕ್ಟ್. ಪ್ರತಿ ಸಲ ಗೆಲ್ತಾನೆ ಇರಬೇಕು. ಪ್ರತಿ ಕ್ಷಣವೂ ಇವತ್ತಿನ ಹುಡುಗರು ಗೆಲ್ಲಬೇಕು ಅಂದರೆ ಅವನು ಅಷ್ಟು ಶಾರ್ಪ್ ಇರಬೇಕು, ಅಷ್ಟು ಸಂಬಂಧಗಳು ಮಾಡಬೇಕು, ಅಷ್ಟು ನಯವಾಗಿರಬೇಕು. ಇವನ್ನೆಲ್ಲವನ್ನು ಕಲಿತಾಗ ಎಲ್ಲ ಇಟ್ಸ್ ಎ ಕಾಂಬಿನೇಷನ್. ನೀವು ಇತಿಹಾಸವನ್ನು ನೋಡಬೇಕು, ಇತಿಹಾಸವನ್ನು ಬರಿಬೇಕು. ಇತಿಹಾಸ ಗೊತ್ತಿಲ್ಲದೆ ಇವತ್ತಿಂದ ಮಾತ್ರ ತಿಳಿದ್ರೆ ನೀನು ಇತಿಹಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಹಿಂದೆದೂ ಗೊತ್ತಾಗಬೇಕು, ಮುಂದಕ್ಕೆ ನೀನು ಇತಿಹಾಸ ಬರೆಯೋಷ್ಟು ಶಕ್ತಿ ಇವತ್ತಿನ ದಿನ ಕೊಡುತ್ತೆ ನಿಮಗೆ. ಕರೆಕ್ಟ್ ಸರ್, ನಿಜ ಅದು. ಎಸ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಬಂದಾಗ ನಿಮ್ಮ ರಾಜಕೀಯ ಬದುಕಿನಲ್ಲೂ ಸಹ ತುಂಬಾ ಅದು ಪ್ರಭಾವ ಬೀರುತ್ತೆ. ಸೊ ನೀವು ತುಂಬ ಗ್ರೌಂಡ್ ರಿಪೋರ್ಟ್ಗೆ ಇಳಿದು ಜನಗಳಿಗೆ ಸಹಾಯ ಮಾಡಿದ್ದೀರಾ. ಈ ಥರದಕ್ಕೆ ಸಿನಿಮಾಗೆ ಪಾರ್ಟ್ ಆಗಿದ್ದೀರಿ ನೀವು. ಆ್ಯಕ್ಚುಲಿ ಅದು ತುಂಬ ವೈಟೇಜ್ ಕೊಡುತ್ತೆ. ಸೊ ಅಂದರೆ ಈಗಿನ ನನ್ನ ಪ್ರಶ್ನೆ ಏನಂದರೆ, ಆ್ಯಕ್ಚುಲಿ ಇವಾಗಿನ ಒಂದು ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ಬಟ್ ಎಲ್ಲೋ ಒಂದು ಕಡೆ ಬಡವರಿಗೆ ಇನ್ನೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಒಂದಷ್ಟು ಕ್ಯಾಟಗರಿಗೆ ಅವ್ರು ಅಪ್ಡೇಟು ಆಗ್ತಿಲ್ಲ. ಈ ಕಡೆ ಸರ್ಕಾರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಜನರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆ ಒಂದು ತುಂಬ ಫೇಸ್ ಇದೆ ಅದರದ್ದೆಲ್ಲ. ಸೊ ಅದನ್ನೆಲ್ಲ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ ಹೇಗೆ ಅಂತ? ಸ್ವಾಭಾವಿಕವಾಗಿ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ
ನಾನು ಮುಂದೆ ಇರಬೇಕು ಅನ್ನೋದು ಒಂದಿದೆ. ಹೌದು. ನಾನು ಮುಂದೆ ಇರಬೇಕು, ಇದರ ಕ್ಯೂನಲ್ಲಿ ನಿಂತಾಗಲೂ ಕೂಡ ನಿನ್ನ ಸರದಿ ಬರ್ತದೆ. ಬಟ್ ಒಂದು ಸ್ವಲ್ಪ ಭ್ರಷ್ಟರು, ಒಂದು ಸ್ವಲ್ಪ ಆಸೆ ಬರುಕರು, ಒಂದು ಸ್ವಲ್ಪ ಇದು ಹಣವಂತರು, ಇವರೆಲ್ಲರೂ ಏನಂದರೆ ಕ್ಯೂನಲ್ಲಿ ಬರೋದಿಲ್ಲ. ಅವರಿಗೆ ಒಂದು ವಿಶೇಷ ಬೇಕು. ಮಾಡಿದಾಗ ಕರಪ್ಷನ್, ಅದು ಭ್ರಷ್ಟಾಚಾರ ಆಗುತ್ತೆ. ಈ ಭ್ರಷ್ಟಾಚಾರವನ್ನು ಮಾಡಿದಾಗಲೇ ನಾವು ಹಾದಿ ತಪ್ತೀವಿ. ಸಮಾಜ ಇರ್ಬೋದು ಅಥವಾ ನ್ಯಾಯಬೆಲೆ ಅಂಗಡಿಗಳೇ ಇರ್ಬೋದು. ಒಬ್ಬ ಬಡವನಿಗೆ ಬರ್ತಕ್ಕಂಥ 5 kg ಅಕ್ಕಿ ಅವನಿಗೆ ಗಂಜಿ ಆಗುತ್ತೆ, ಅವನ ಮನೆಯಲ್ಲಿ ಏನು ಪರಿಸ್ಥಿತಿ ಇರ್ಬೋದು ಅನ್ನೋದು ನಾವು ಊಹೆ ಮಾಡೋ ಬದಲು, ಬಡವನಿಗೆ ಕೊಡೋ ಅಕ್ಕಿನ ನಾನು ಸುಳ್ಳು ದಾಖಲಾತನ್ನು ಕೊಟ್ಟು ನಾನು ಕಾರಲ್ಲಿ ಹಾಕ್ಕೊಂಡು ಹೋದರೆ ಹೇಗಾಗುತ್ತೆ? ಸೊ ಈ ಥರದ ಜನಗಳು ಇದ್ದಾರೆ. ಅಂದರೆ ಬಡವನ ಹೊಟ್ಟೆ ಮೇಲೆ ಹೊಡೆದು ತನ್ನ ಮನೆಗೆ ತಗೊಂಡು ಹೋಗಿ ತನ್ನ ಮನೆಯಲ್ಲಿ ಆ ಅಕ್ಕಿನ ಊಟ ಮಾಡದೆ ಹೋಟ್ಲಿಗೆ ಮಾರೋಂಥವ್ರು ಇದ್ದಾರೆ. ಹಾಗಾಗಿ ನ್ಯಾಯಬೆಲೆ ಇದರ ಆಗು ಹೋಗುಗಳು ಕೂಡ ನಾನು ಬಲ್ಲೆ. ಸರ್ಕಾರ ಇದರ ಮೇಲೆ ಭಾಳ ನಿಗಾ ವಹಿಸಿದೆ, ಬಯೋಮೆಟ್ರಿಕ್ ಮಾಡಿದೆ, ಮತ್ತೊಂದು ಮಾಡಿದೆ, ತಿದ್ದುಪಡಿಗಳ ಪ್ರತಿನಿತ್ಯ ನಡೀತಾ ಇದೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ತರ್ತಕ್ಕಂಥ ಪ್ರಯತ್ನಗಳು ನಡೀತಾವೆ. ಇಷ್ಟೆಲ್ಲ ಆದರೂ ಕೂಡ ಕಳ್ಳ ಇದ್ದೇ ಇರ್ತಾನೆ. ಕಳ್ಳನನ್ನು ಹಿಡಿಯೋದಕ್ಕೆ ಪೊಲೀಸ್ ಇದ್ದೇ ಇರ್ತಾರೆ. ಕಳ್ಳ ಪೊಲೀಸ್ ಆಟ ನಡೀತಾನೇ ಇರ್ತದೆ. ಹಾಗಾಗಿ ಇದೊಂಥರ ಧರ್ಮಯುದ್ಧನೇ ಇದು. ಯಾಕಂದರೆ ಬಡವನ ಹೋರಾಟ ಜೀವನದ ಹೋರಾಟ. ಹಾಗಾಗಿ ಬಡವ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು. ಕರೆಕ್ಟ್ ಸರ್. ಸರ್ ಈಗೇನೋ ಸ್ಟಾರ್ಟ್ ಮಾಡಿದ್ದೀರಾ, ಇದನ್ನು ಕಂಟಿನ್ಯೂ ಮಾಡ್ತೀರಾ ಹೇಗೆ? ಇದು ಈ ಫಿಲಮ್ ಮುಗೀತು, 31ಕ್ಕೆ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇದಾದಮೇಲೆ ಇನ್ನೊಂದು ಚಿತ್ರವನ್ನು ಸೈನ್ ಮಾಡಿದ್ದೀನಿ. ಓಕೆ. ಅದು 23ನೇ ತಾರೀಕು, ಇದೆ 23ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮ ಗುರುರಾಜ್ ಕುಲಕರ್ಣಿ ಅವರು ಡೈರೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಮಾಡರ್ನ್ ಸಬ್ಜೆಕ್ಟು ನಡೀತದೆ. ನಾನು ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡಬೇಕಂತ ಈಗ ಫಿಕ್ಸ್ ಆಗಿದ್ದೀರಾ? ಅಂದರೆ ಅವಕಾಶ ಬಂದು ನಿಂತಾಗ ಬಾಗಿಲು ತೆಗೆಯೋದು ನನ್ನ ಜವಾಬ್ದಾರಿ. ನಾನು ಬಾಗಿಲಿಂದ ಆ ಕಡೆಗೆ ನಿಂತರೆ ಮತ್ತೊಬ್ಬರು ಮನೆ ಬಾಗಿಲಿಗೆ ಹೋಗುತ್ತೆ. ಅದು ಹೋಗಕ್ಕೆ ಬಿಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇಲ್ಲ ಸರ್, ಮಾಡಿ ಸರ್. ನಮ್ಮಂಥ 90s ಕಿಡ್ಸ್ಗೆ ನಿಮ್ಮನ್ನು ಮತ್ತೆ ನೋಡೋದು ತುಂಬ ಖುಷಿ, ಅದೊಂಥರ ಸೆಲೆಬ್ರೇಷನ್. 90s ಕಿಡ್ಸಿಗೆ ಇವತ್ತಿನ ಪ್ರೆಸೆಂಟ್ ಸಿನಿಯರಿಯೋ ಏನಿದೆ ಅದ್ರ ತಕ್ಕಂತೆಯೇ ನಾವು ಮಾಡಬೇಕಾಗತ್ತೆ, ಮಾಡೋಂಥ ಪ್ರಯತ್ನ. ಎಸ್ ಸರ್. ಸರ್ ಆಲ್ ದಿ ಬೆಸ್ಟ್. ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್. ನಿಮಗೂ ನಿಮ್ಮ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.